ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಪೆಟ್ರೋಲ್ ಹಾಕ್ಸುವಾಗ ಬೈ ಝೀರೋ ಇದೆಯಾ ಅಂತ ನೋಡಿದ್ರೆ ಸಾಲಲ್ಲ ಫ್ರೆಂಡ್ಸ್. ಮೊದಲು ಇದನ್ನ ಚೆಕ್ ಮಾಡ್ಕೊಳ್ಳಿ. ಹೌದು, ಬಂಕ್ನಲ್ಲಿ ಪೆಟ್ರೋಲ್ ಹಾಕ್ಸುವಾಗ ಝೀರೋ ಇದೆಯಾ ಮೀಟರ್ ಅಂತ ಮೊದಲು ಚೆಕ್ ಮಾಡಿ. ಆದರೆ ಅದಕ್ಕಿಂತ ಮೊದಲು ಈ ವಿಷಯಗಳನ್ನ ನೀವು ಗಮನದಲ್ಲಿಟ್ಕೊಳ್ಳಿ. ಏನದು ಅಂತ ನೋಡೋಣ. ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ತುಂಬಿಸುವಾಗ ಎಷ್ಟೇ ಜಾಗರೂಕತೆ ವಹಿಸಿದ್ರು ಕೂಡ ಪೆಟ್ರೋಲ್ ಡೀಸೆಲ್ನಲ್ಲಿ ಮೋಸ ಆಗೋದು ಇವಾಗ ಕಾಮನ್ ಆಗಿಬಿಟ್ಟಿದೆ. ಮೀಟರ್ನಲ್ಲಿ ತೋರಿಸಿದ ನಂಬರ್ ನೋಡಿ ನಾವು ಸುಮ್ಮನಾಗ್ತೀವಿ. ಪೆಟ್ರೋಲ್ ಅಥವಾ ಡೀಸೆಲ್ ತುಂಬುವಾಗ ಜನರು ತಮ್ಮ ಗಮನವನ್ನು ಪೆಟ್ರೋಲ್ ಯಂತ್ರದಲ್ಲಿರುವಂತಹ ನಂಬರ್ ಝೀರೋ ಆಗಿದೆಯಾ ಅನ್ನೋದನ್ನು ನೋಡ್ತಿರ್ತೀವಿ. ಆದರೆ ಕೊಟ್ಟಿರುವ ಮೊತ್ತಕ್ಕೆ ಸರಿಯಾದ ಪ್ರಮಾಣದ ಪೆಟ್ರೋಲ್ ತುಂಬಿದೆಯಾ ಇಲ್ವಾ ಅನ್ನೋದನ್ನು ನಾವು ನೋಡ್ಕೊಳ್ಳೋದೇ ಇಲ್ಲ. ಪೆಟ್ರೋಲ್ ಮೀಟರ್ನಲ್ಲಿ ಝೀರೋ ತೋರಿಸ್ತಿದೆಯಾ ಎಂಬುದನ್ನು ಮಾತ್ರ ಎಲ್ಲರೂ ನೋಡ್ತಾನೆ ಇರ್ತೀವಿ. ಆದರೆ 0 ಕಂಡ್ರೆ ಪೆಟ್ರೋಲ್ ಮೋಸ ಆಗುವಂತಹ ಸಾಧ್ಯತೆ ಹೆಚ್ಚಿದೆ ಅನ್ನೋದು ಗೊತ್ತಿದೆಯಾ ನಿಮಗೆ? ಅದು ಹೇಗೆ ಅಂತೀರಾ? ಪೆಟ್ರೋಲ್ ತುಂಬಿಸುವಾಗ 0 ಅಂತ ಗಮನ ಹರಿಸಿದ್ರೆ ಸಾಕಾಗಲ್ಲ ಫ್ರೆಂಡ್ಸ್. 2 ಪ್ರಮುಖ ವಿಷಯಗಳನ್ನ ನೀವು ನೆನಪಲ್ಲಿಟ್ಕೋಬೇಕು. ಏನಪ್ಪ ಅದು ಅಂದರೆ, ಈ ಒಂದು 2 ವಿಚಾರಗಳನ್ನ ನೀವು ಲೆಕ್ಕಕ್ಕೆ ತಗೊಳ್ಳಿಲ್ಲ ಅಂತಂದರೆ ನಿಮ್ಮ ಪೆಟ್ರೋಲ್ ಮೋಸ ಆಗ್ಬೋದು ಮತ್ತು ನಿಮ್ಮ ಹಣ ಕೂಡ ವೇಸ್ಟ್ ಆಗ್ಬೋದು. ಕೇಂದ್ರ ಸರ್ಕಾರದ ಗ್ರಾಹಕ ವ್ಯವಹಾರಗಳ ಇಲಾಖೆ ಪೆಟ್ರೋಲ್ ಅಥವಾ ಡೀಸೆಲ್ ತುಂಬಿಸುವಂಥ ಮೊದಲು ಏನನ್ನ ಗಮನದಲ್ಲಿ ಇಟ್ಕೋಬೇಕು ಅಂತ ಟ್ವೀಟ್ ಮಾಡಿದೆ ನೋಡಿ. ಟ್ವೀಟ್ನಲ್ಲಿ ಗ್ರಾಹಕರಿಗೆ ಗಮನ ಕೊಡಿ, ನೀವು ಪೆಟ್ರೋಲ್ ಮತ್ತು ಡೀಸೆಲ್ ತುಂಬುವ ಮೊದಲು ಈ ವಿಷಯಗಳನ್ನ ನೆನಪಿನಲ್ಲಿಡಿ. ಮೀಟರ್ ರೀಡಿಂಗ್ 0.00 ಅಂದರೆ 0 ಆಗಿರಬೇಕು. ವಿತರಣಾ ಯಂತ್ರದ ಪರಿಶೀಲನೆ ಪ್ರಮಾಣ ಪತ್ರವನ್ನು ಪ್ರದರ್ಶಿಸಬೇಕು. ನೀವು 5 ಲೀಟರ್ ಬಳಸಿ ಭರ್ತಿ ಮಾಡುವ ಮಟ್ಟವನ್ನು ಪರಿಶೀಲಿಸಬಹುದು. ಪೆಟ್ರೋಲ್ ಪಂಪ್ನಲ್ಲಿ ಸ್ಕೇಲ್ ಕೂಡ ಲಭ್ಯ ಇರುತ್ತೆ. ನಿಮಗೆ ಹೆಚ್ಚಿನ ಸಂದೇಹಗಳೇನಾದರೂ ಇತ್ತಪ್ಪ ಅಂದರೆ ನೀವು ಗ್ರಾಹಕ ಕಾನೂನು ಮಾಪನಶಾಸ್ತ್ರ ಅಧಿಕಾರಿಗೆ ದೂರನ್ನು ಸಹ ಸಲ್ಲಿಸಬಹುದು. ಅಥವಾ ರಾಷ್ಟ್ರೀಯ ಗ್ರಾಹಕ ಸಹಾಯವಾಣಿ ಸಂಖ್ಯೆ 1915ರಲ್ಲಿ ನಿಮ್ಮ ದೂರನ್ನು ಸಹ ನೋಂದಾಯಿಸ್ಕೋಬಹುದಾಗಿರುತ್ತೆ ಅಂತ ಗ್ರಾಹಕ ವ್ಯವಹಾರಗಳ ಇಲಾಖೆ ಮತ್ತೊಂದು ಟ್ವೀಟ್ನಲ್ಲಿ ತಿಳಿಸಿದೆ. ನೀವು ಪೆಟ್ರೋಲ್ ಪಂಪ್ನಲ್ಲಿ 0 ಪರೀಕ್ಷಿಸಲು ಮರೆತರೆ ಪೆಟ್ರೋಲ್ ಪಂಪ್ ನಿಮಗೆ ಕಡಿಮೆ ಪೆಟ್ರೋಲ್ ನೀಡಬಹುದು. ಆದರೆ ಪೆಟ್ರೋಲ್ ಸಾಂದ್ರತೆಯಲ್ಲಿ ಯಾವುದೇ ಮೋಸವಿದ್ದರೆ ಅದು ನಿಮ್ಮ ಹಣದ ವ್ಯರ್ಥ ಅಂತಲೇ ಹೇಳ್ಬೋದು. ಸೊ ಇನ್ನಷ್ಟು ವಿಡಿಯೋಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋ ಜೊತೆ ನಾಳೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.